ಸಾಮಾಜಿಕ ಜಾಲತಾಣದಲ್ಲಿ ಪುಕ್ಸಟ್ಟೆ ಪ್ರಯೋಗಗಳು ಯೂಸ್ಲೆಸ್ ಸಲಹೆಗಳು ಸಾಕಷ್ಟು ಸಿಗ್ತವೆ. ಅದನ್ನ ನಂಬ್ಕೊಂಡು ಟ್ರೈ ಮಾಡೋದಕ್ಕೆ ಹೋದ್ರೆ ಅಷ್ಟೇ ಕತೆ. ಇಲ್ಲೊಬ್ಬ ಮಹಿಳೆ ಕಣ್ಣಿನ ಆರೋಗ್ಯದ ಬಗ್ಗೆ ಹೇಳುತ್ತಾ ಕಣ್ಣುಗಳನ್ನ ಮೂತ್ರದಿಂದ ವಾಶ್ ಮಾಡೋ ವಿಡಿಯೋ ಹಾಕಿ ಊರಿಗೆಲ್ಲ ಒಂದು ಸಂದೇಶವನ್ನ ನೀಡಿದ್ದಾಳೆ. ಇದು ವೈರಲ್ ಕೂಡ ಆಗಿತ್ತು. ಕಣ್ಣು ತೊಳೆಯಲು ಮೂತ್ರವನ್ನ ಬಳಸಿದ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಪೋಸ್ಟ್ ವೈರಲ್ ಆದ ಬೆನ್ನಲ್ಲಿಯೇ ಇದೀಗ ವೈದ್ಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನಂತ ಎಚ್ಚರಿಕೆ ನೀಡಿದ್ದಾರೆ? ಹೀಗೆ ಮೂತ್ರದಿಂದ ಕಣ್ಣು ತೊಳೆಯುವುದು ಒಳ್ಳೆಯದಲ್ಲ. ಇದು ಕಣ್ಣಿನ ಕಿರಿಕಿರಿ, ಸೋಂಕು ಮತ್ತು ದೃಷ್ಟಿ ನಷ್ಟ ಸೇರಿದಂತೆ ಹಾನಿಯನ್ನುಂಟು ಮಾಡಬಹುದು ಎಂದು ವೈದ್ಯರು ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ. ಪುಣೆಯ ನೂಪುರ್ ಪಿಟ್ಟಿ ಅನ್ನೋರು ಈ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ತಮ್ಮನ್ನು ತಾವು ಮೆಡಿಸಿನ್ ಫ್ರೀ ಲೈಫ್ ಕೋಚ್ ಅಂತ ಹೇಳ್ಕೊಂಡಿದ್ದಾರೆ. ಅವರು ತಮ್ಮ ಎರಡೂ ಕಣ್ಣುಗಳನ್ನ ತೊಳೆಯುವ ಕಪ್ನಲ್ಲಿ ಸಂಗ್ರಹಿಸಿದಂತ ಮೂತ್ರದಲ್ಲಿ ತೊಳೆಯಲು ಮುಂದಾಗಿದ್ದಾರೆ. ಇನ್ನು ಆತರ ತೊಳ್ಕೊಂಡು ಯಶಸ್ವಿ ಕೂಡ ಆಗಿದ್ದಾರೆ. ಅಲ್ಲದೆ ಅದೇ ವಿಡಿಯೋದಲ್ಲಿ ಬೆಳಗಿನ ಮೊದಲ ಆರಂಭಿಕ ಕೆಲ ಸೆಕೆಂಡ್ನ ಮೂತ್ರವು ಕಣ್ಣುಗಳಿಗೆ ಕೆಂಪು, ಡ್ರೈನೆಸ್ ಹಾಗೂ ಕಿರಿಕಿರಿಯಂತ ಲಕ್ಷಣಗಳನ್ನ ನಿವಾರಣೆ ಮಾಡುತ್ತೆ ಅಂತ ಪಿಟ್ಟಿ ಹೇಳ್ಕೊಂಡಿದ್ದಾರೆ. ಆದ್ರೆ ವೈದ್ಯರು ಮಾತ್ರ ಇದನ್ನ ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಮೂತ್ರ ಸೇರಬೇಕಾದ ಜಾಗಕ್ಕೆ ಸೇರ್ಬೇಕೇ ವಿನಃ ಕಣ್ಣಿಗಲ್ಲ. ಒಂದು ವೇಳೆ ನೀವೇನಾದ್ರೂ ಕಣ್ಣಿಗೆ ಹಾಕಿಕೊಂಡ್ರೆ ಕಣ್ಣೇ ಹೋಗುತ್ತದೆ ಅಂತಿದ್ದಾರೆ ಯೂರಾಲಜಿಸ್ಟ್ಗಳು. ಯಾಕೆಂದ್ರೆ ಸಾಮಾನ್ಯ ಮಾನವ ಮೂತ್ರದ pH 5.5 ರಿಂದ 6.5 ಅಂದ್ರೆ ಆಮ್ಲ ಏನಿರುತ್ತೆ ಇಷ್ಟಿರುತ್ತೆ. ಇದ್ರೂ ಕೂಡ ಕಣ್ಣಿನ ತೊಳೆಯುವ ದ್ರಾವಣಗಳಿಗೆ ಸೂಕ್ತವಾದ pH ಸುಮಾರು 7.4 ಆಗಿರುತ್ತೆ. ಈ ರೀತಿಯಾಗಿ ವೈದ್ಯರು ಹೇಳ್ತಾ ಇರುವಂತದ್ದು. ಮೂತ್ರವನ್ನ ನೀವು ಕಣ್ಣು ತೊಳೆಯಲು ಬಳಸೋದ್ರಿಂದ ಉರಿಯೂತದಿಂದ ದೃಷ್ಟಿ ನಷ್ಟದವರೆಗೆ ಏನ್ ಬೇಕಾದ್ರೂ ಆಗ್ಬಹುದು ಅಂತ ವೈದ್ಯರು ತಿಳಿಸುತ್ತಿದ್ದಾರೆ. ಯಾರೇ ಆಗಲಿ ಹಾನಿಕಾರಕ ವಸ್ತುಗಳೊಂದಿಗೆ ಸ್ವಯಂ ಔಷಧಿ ಮಾಡಿಕೊಳ್ಳುವುದು ಶಾಶ್ವತ ಹಾನಿಯನ್ನುಂಟು ಮಾಡುತ್ತದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಇಂಥ ಹುಚ್ಚು ವಿಡಿಯೋ ಬಗ್ಗೆ ನೀವೇನಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ.